ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರ ಹೆಸರನ್ನು ಕಟೀಲ್ನ ಸೇವಾದರ ಪರಿಷ್ಕರಣೆಗೆ ತಳುಕು ಹಾಕ್ತಾ ಇದ್ದಾರೆ. ಅವರ ಗ್ಯಾರಂಟಿ ಯೋಜನೆಗೆ ದೇವಸ್ಥಾನದಿಂದ ಹಣವನ್ನು ಸಂಗ್ರಹಿಸುವುದಕ್ಕೋಸ್ಕರ ಸೇವಾದರ ಪರಿಷ್ಕರಣೆ ಮಾಡಲಾಗಿದೆ ಎನ್ನುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಅಪಪ್ರಚಾರಗಳನ್ನು ಮಾಡಿ ದೇವಸ್ಥಾನಕ್ಕೂ ಯಾರು ಕಾಣಿಕೆ ಹಾಕಬೇಡಿ, ದೇವಸ್ಥಾನಕ್ಕೆ ಕಾಣಿಕೆ ಹಾಕಿದರೆ ಅದು ಸರ್ಕಾರದ ಖಜಾನೆಗೆ ಸೇರುತ್ತದೆ, ಆದ್ದರಿಂದ ದೇವಸ್ಥಾನಕ್ಕೆ ಹೂವು ಮತ್ತು ಇದನ್ನು ಎಳನೀರನ್ನು ಹಾಕಿದರೆ ಸಾಕು, ಈ ರೀತಿಯಾಗಿ ಅಪಪ್ರಚಾರಗಳು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಗುರಿಯಾಗಿಸಿಕೊಂಡೇ ಈ ಒಂದು ಆಪಾದನೆಗಳನ್ನು ಮಾಡಿದಾಗೆ ನಮಗೆ ಕಾಣ್ತದೆ. ಅದರ ಯಾವ ಕಾರಣದ ಕೈ ನಮ್ಗೆ ಗೊತ್ತಿಲ್ಲ. ನಾವು ಈ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಸ್ಪಷ್ಟೀಕರಣ ನೀಡ್ತೇನೆ. ದೇವಸ್ಥಾನದ ಯಾವುದೇ ಮೊತ್ತ ಸಂಗ್ರಹವಾದದ್ದು ದೇವಸ್ಥಾನ ಬಿಟ್ಟು ಬೇರೆ ಯಾವುದಕ್ಕೂ ಹೋಗುವುದಿಲ್ಲ. ಸಿದ್ದರಾಮಯ್ಯವರು ಅಥವಾ ಅವರ ಸರ್ಕಾರ ಈ ಸೇವಾದರ ಪರಿಷ್ಕರಣೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡಲಿಲ್ಲ. ಈ ರೀತಿಯಾಗಿ ಅಪವಾದ ಹಾಕುವುದು ಸರಿಯಲ್ಲ. ಇಂತಹ ಅಪವಾದದಿಂದಾಗಿ ಕಾನೂನಾತ್ಮಕ ತೊಡಕುಗಳು ಬಂದರೆ ಹೇಳಿಕೆ ಕೊಟ್ಟವರೇ ಇದಕ್ಕೆ ಹೊಣೆಗಾರ, ನಾವಲ್ಲ ಎನ್ನುವುದಾಗಿ ಈ ಮೂಲಕ ಸ್ಪಷ್ಟೀಕರಿಸ್ತೇವೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸೇವೆಗಳ ದರವನ್ನು ಅಕ್ಟೋಬರ್ 1ರಿಂದ ಜಾರಿಗೆ ಬರುವಂತೆ ದೇವಸ್ಥಾನದ ಆಡಳಿತ ಮಂಡಳಿಯು ಪರಿಷ್ಕರಿಸಿದೆ. ಸ್ಥಳೀಯವಾದ ಮಾರುಕಟ್ಟೆಯ ದರಕ್ಕನುಗುಣವಾಗಿ ಸೇವೆಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ನಷ್ಟ ಆಗದ ರೀತಿಯಲ್ಲಿ, ಅದೇ ರೀತಿಯಾಗಿ ವಿಶೇಷವಾಗಿ ದೇವಸ್ಥಾನ ನಡೆಸಲ್ಪಡ್ತಕ್ಕಂತಹ ಅನ್ನದಾನ, ಶಾಲೆಗಳಿಗೆ ಬೇಕಾದಂತಹ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ದೃಷ್ಟಿಯಲ್ಲಿ ಪ್ರತಿ ಸಲ ಮಾಡುವ ಹಾಗೆ ಈ ವರ್ಷವೂ ನಾವು ಸೇವಾದರ ಪರಿಷ್ಕರಣೆಯನ್ನು ಮಾಡಿದ್ದೇವೆ. ಇದು ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದಂತಹ ಪರಿಷ್ಕರಣೆ ಹೊರತು ಇದಕ್ಕೆ ಬೇರೆ ಯಾವುದೇ ಪಾತ್ರಗಳಿಲ್ಲ. ಹಾಗಿದ್ದರೂ ಸಹ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರ ಹೆಸರನ್ನು ಕಟೀಲ್ನ ಸೇವಾದರ ಪರಿಷ್ಕರಣೆಗೆ ತಳುಕು ಹಾಕ್ತಾ ಇದ್ದಾರೆ. ಅವರ ಗ್ಯಾರಂಟಿ ಯೋಜನೆಗೆ ದೇವಸ್ಥಾನದಿಂದ ಹಣವನ್ನು ಸಂಗ್ರಹಿಸುವುದಕ್ಕೋಸ್ಕರ ಸೇವಾದರ ಪರಿಷ್ಕರಣೆ ಮಾಡಲಾಗಿದೆ ಎನ್ನುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಅಪಪ್ರಚಾರಗಳನ್ನು ಮಾಡಿ ದೇವಸ್ಥಾನಕ್ಕೂ ಯಾರು ಕಾಣಿಕೆ ಹಾಕಬೇಡಿ, ದೇವಸ್ಥಾನಕ್ಕೆ ಕಾಣಿಕೆ ಹಾಕಿದರೆ ಅದು ಸರ್ಕಾರದ ಖಜಾನೆಗೆ ಸೇರುತ್ತದೆ, ಆದ್ದರಿಂದ ದೇವಸ್ಥಾನಕ್ಕೆ ಹೂವು ಮತ್ತು ಇದನ್ನು ಎಳನೀರನ್ನು ಹಾಕಿದರೆ ಸಾಕು, ಈ ರೀತಿಯಾಗಿ ಅಪಪ್ರಚಾರಗಳು ಮಾಡಿದ್ದಾರೆ. ಎಳನೀರು ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಅದರ ರೇಟ್ ಡಬಲ್ ಆಗಿದೆ. ಅವರು ಹಾಗೆ ಹಾಕುವಾಗ ಅದನ್ನು ಯೋಚನೆ ಮಾಡಬೇಕು. ನಾವು 8.5 ವರ್ಷದ ಮೇಲೆ ಡಬಲ್ ಮಾಡಲಿಲ್ಲ, ಕೆಲವಕ್ಕೆ ಮಾತ್ರ ಆದದ್ದು, ಉಳಿದದ್ದು ಅದಕ್ಕಿಂತ ಕಡಿಮೆ ಇದೆ. ಈ ರೀತಿಯಾಗಿ ರೇಟನ್ನು ಹೆಚ್ಚಿಸಿದ್ದು ಎನ್ನುವಂಥದ್ದು ತಲೆಯಲ್ಲಿ ಹೋಗಬೇಕು. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಗುರಿಯಾಗಿಸಿಕೊಂಡೇ ಈ ಒಂದು ಆಪಾದನೆಗಳನ್ನು ಮಾಡಿದಾಗೆ ನಮಗೆ ಕಾಣ್ತದೆ. ಅದರ ಯಾವ ಕಾರಣದ ಕೈ ನಮ್ಗೆ ಗೊತ್ತಿಲ್ಲ. ನಾವು ಈ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಸ್ಪಷ್ಟೀಕರಣ ನೀಡ್ತೇನೆ. ದೇವಸ್ಥಾನದ ಯಾವುದೇ ಮೊತ್ತ ಸಂಗ್ರಹವಾದದ್ದು ದೇವಸ್ಥಾನ ಬಿಟ್ಟು ಬೇರೆ ಯಾವುದಕ್ಕೂ ಹೋಗುವುದಿಲ್ಲ. ದೇವಸ್ಥಾನದ ಖಾತೆಯಲ್ಲೇ ಇರ್ತದೆ. ದೇವಸ್ಥಾನದ ಅಭಿವೃದ್ಧಿಗಾಗಿಯೇ ನಾವು ಖರ್ಚು ಮಾಡ್ತೇವೆ ವಿನಃ ಬೇರೆ ಯಾವುದಕ್ಕೂ ಖರ್ಚು ಮಾಡುವುದಿಲ್ಲ. ಇದರಿಂದ ಈ ಬಂದ ಹಣದಿಂದ ಸರ್ಕಾರಕ್ಕೆ ಯಾವುದೇ ಹಣ ಸಂದಾಯ ಆಗುವುದಿಲ್ಲ. ಮತ್ತೊಂದು ಸ್ಪಷ್ಟೀಕರಣ, ಸಿದ್ದರಾಮಯ್ಯವರು ಅಥವಾ ಅವರ ಸರ್ಕಾರ ಈ ಸೇವಾದರ ಪರಿಷ್ಕರಣೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡಲಿಲ್ಲ. ಈ ರೀತಿಯಾಗಿ ಅಪವಾದ ಹಾಕುವುದು ಸರಿಯಲ್ಲ. ಇಂತಹ ಅಪವಾದದಿಂದಾಗಿ ಕಾನೂನಾತ್ಮಕ ತೊಡಕುಗಳು ಬಂದರೆ ಹೇಳಿಕೆ ಕೊಟ್ಟವರೇ ಇದಕ್ಕೆ ಹೊಣೆಗಾರ, ನಾವಲ್ಲ ಎನ್ನುವುದಾಗಿ ಈ ಮೂಲಕ ಸ್ಪಷ್ಟೀಕರಿಸ್ತೇವೆ. ಅದು ದೇವಸ್ಥಾನದ ಒಟ್ಟು ಆದಾಯದ 10% ಅಲ್ಲ, ದೇವಸ್ಥಾನದ ಉಳಿತಾಯದ 10%. ಅದು ಸರ್ಕಾರಕ್ಕೆ ಹೋಗೋದಲ್ಲ, ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗೋದು. ಧಾರ್ಮಿಕ ದತ್ತಿ ಇಲಾಖೆಗೆ ಬಂದಂತಹ ಹಣದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಈಗ ಅನೌನ್ಸ್ ಮಾಡಿದ ಹಾಗೆ ದೇವಸ್ಥಾನದ ನೌಕರರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅದರಲ್ಲಿ ದೇಣಿಗೆ ಕೊಡ್ತಾರೆ. ಅವರಿಗೆ ಎಲ್ಲ ದೇವಸ್ಥಾನದ ಒಳನೌಕರರಿಗೆ ಇನ್ಶೂರೆನ್ಸ್ ಆ ಹಣದಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಣ್ಣ ಪುಟ್ಟ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಆ ಕಾಮನ್ ಪೂಲ್ ಫಂಡಿಂದ ದೇಣಿಗೆ ಕೊಡ್ತಾ ಇದ್ದಾರೆ. ಹೀಗೆ ಹಿಂದೂ ಧರ್ಮದ ಉಪಯೋಗಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಗಾಗಿ ಆ ಹಣ ಖರ್ಚು ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತ ಕಾನೂನು ಇದೆ. ಹಾಗಾಗಿ ಈ ಹಣ ಸರ್ಕಾರಕ್ಕೆ ಹೋಗೋದಿಲ್ಲ, ಬೇರೆ ಧರ್ಮಕ್ಕೂ ಹೋಗೋದಿಲ್ಲ. ಇದು ಸುಮ್ಮನೆ ಅಪಪ್ರಚಾರ ಮಾಡ್ತಾಯಿದ್ದಾರೆ. ನಾನು ಶ್ರೀಹರಿನಾರಾಯಣದಾಸ ಆಸರಣ್ಣ ಅಂತ
ಕಟೀಲು ದೇವಸ್ಥಾನದ ಆನುವಂಶಿಕ ಅರ್ಚಕ. ನಮ್ಮ ಮನೆತನಕ್ಕೆ ಇಲ್ಲಿ ಆನುವಂಶಿಕ ಮುಕ್ತೇಸರಿಕೆಯ ಹಕ್ಕೂ ಇರುವುದರಿಂದಾಗಿ ನಮ್ಮ ಅಣ್ಣ ವಾಸಣ್ಣರ ಪರವಾಗಿ ಅವರಿಗೆ ಸಹಾಯಕನಾಗಿ ದೇವಸ್ಥಾನದ ಇದರಲ್ಲಿ ಕಚೇರಿಯಲ್ಲಿ ದುಡಿತಾ ಇದ್ದೇನೆ. ನಮಸ್ಕಾರ.